ಇದರಾಚೆಗೆ ಮೊನ್ನೆಷ್ಟೇ ಪ್ರೆಸ್ ಮೀಟಲ್ಲಿ ಕೂತಾಗ ಮಾತಾಡ್ತಿದ್ರಿ ಪ್ರೇಮ್ ಸರ್ ಮತ್ತು ದರ್ಶನ್ ಅವ್ರ ಸಿನಿಮಾದ ಅಪ್ಡೇಟ್ ಬಗ್ಗೆ ಅಂದ್ರೆ ಆಗುತ್ತಾ ಹೋಗುತ್ತಾ ಅಂತ ಸಾಕಷ್ಟು ಪ್ರಶ್ನೆಗಳೆಲ್ಲರೂ ಕಾಡಿತ್ತು. ಆಗುತ್ತೆ, ಇಟ್ಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾಪನ್. ನಾನು ಆ್ಯಕ್ಚುಲಿ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಟು ಹ್ಯಾಪನ್. ದಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ಸ್ ನಂಗೆ ಅವರಿಬ್ಬರು ಕೊಡೋದು, ದ್ಯಾಟ್ ಮೂವಿ. ಸ್ವಲ್ಪ ಡಿಲೇ ಆಗ್ಬೋದು ಬಿಕಾಸ್ ದರ್ಶನ್ ಅವರು ಇದು ಒಂದೇ ಸಿನಿಮಾ ಅಲ್ಲ, ಅವ್ರು ಡೆವಿಲ್ ಮಾಡ್ತಿದ್ದಾರೆ, ಅದಾದಮೇಲೆ ಅವ್ರು ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ನಮ್ಮದೇ ಸಿನಿಮಾ ಅವರು ಮಾಡೋದು. ನಾನು ಯಾವಾಗಲೂ ಅನ್ಕೋತಾ ಇರ್ತೀನಪ್ಪ ದೇವ್ರೆ ಅದು ಸಿನಿಮಾ ಬೇಗ ಆದರೆ ಸಾಕು ಅಂತ. ಬಿಕಾಸ್ ಫಾರ್ ಮೀ ಅಂದರೆ ದರ್ಶನ್ ಇಸ್ ವೆರಿ ಸ್ಪೆಷಲ್. ಅವ್ನು ತುಂಬ ಸ್ಪೆಷಲ್ ನನ್ನ ಲೈಫಲ್ಲಿ. ಅವನು ಎಸ್ಪೆಷಲಿ ಪ್ರೇಮ್ ಮತ್ತು ಅವ್ರದ್ದು ಕಾಂಬಿನೇಷನ್ ನೋಡೋಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ. ನಮ್ಮ ಬಿಗ್ ಫ್ಯಾನ್ ಆಫ್ ಕರಿಯ. ಆ ಸಿನಿಮಾದು ಆ ಹಾಡುಗಳು ನಂಗೆ ತುಂಬಾ ಇಷ್ಟ. ಆ ಇನ್ನೋಸೆನ್ಸ್ ದರ್ಶನ್ ಮುಖದ ಮೇಲೆ ಆ ಹಾಡುಗಳಲ್ಲಿ ನಂಗೆ ತುಂಬ ಇಷ್ಟ. ಸೊ ಅಗೇನ್ ಟು ಸಿ ದಟ್ ಕಾಂಬಿನೇಷನ್ ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ. ಆಂಜನೇಯನ ಅವತಾರದಲ್ಲಿ ಏನಾದ್ರು ಕಾಣಿಸ್ಕೋತಾರಂತ ಥೀಮ್ ಪೋಸ್ಟರ್ ಬಿಟ್ಟಾಗಲೇ ಸಾಕಷ್ಟು ಪ್ರಶ್ನೆಗಳಿತ್ತು, ಮೈಥಾಲಜಿಕಲ್ ಸಿನಿಮಾ ಹೇಗೆ ಅಂತ. ಅದು ಹೆಂಗೆ ಹೇಳಿ ನನಗೆ ಗೊತ್ತಿರಲ್ಲ ಕಣೋ. ನಂಗೆ ಒಂದೇ ಗೊತ್ತಿರೋದೇನು ಅಂದರೆ ಅವನು ಏನೇ ಸಿನಿಮಾ ಇವ್ರ ಜೊತೆ ಮಾಡಲಿ, ಅವನು ಇವರು ಒಂದು ಒಳ್ಳೆ ಸಿನಿಮಾ ಕೊಡಲಿ ಆಡಿಯನ್ಸ್ಗೆ, ಅದು ಒಂದೇ ಬೇಡ್ಕೊಳ್ಳೋದು ನಾನು. ನನಗೆ ಐ ವಾಂಟ್ ಹಿಮ್ ಟು ಡೂ ದ ಬೆಸ್ಟ್ ಫಿಲ್ಮ್ ವಿತ್ ಪ್ರೇಮ್. ಅದೇ ಥರ ಆಗಲಿ ಅಂತ ಹಲವಾರು ಸರ್ತಿ ದೇವಸ್ಥಾನಕ್ಕೆ ಹೋದಾಗ ಬೇಡ್ಕೊಂಡಿದ್ದೀನಿ. ಅದು ಹಾಗೆ ಆಗುತ್ತೆ. ಅದು ಜಾಮೀನಿಂದ ಹೊರಗಡೆ ಬಂದ ನಂತರದಲ್ಲಿ ಯಾವತ್ತಾದ್ರೂ ಭೇಟಿಯಾಗಿದ್ರೆ, ಯಾಕಂದರೆ ಮೊದಲಿಂದ ಗೊತ್ತಿರೋದು ಎಲ್ಲರಿಗೂ ಇಂಡಸ್ಟ್ರಿಯಲ್ಲಿ, ಅಂದರೆ ಎಷ್ಟೇ ಕಿತ್ತಾಟ ಗಲಾಟೆ ಏನೇ ಮಾಡಿದ್ರು ದರ್ಶನ್ ಅವ್ರಿಗೆ ಸಮಸಮವಾಗಿ ಏನಾದರೂ ಮಾತು ಕೇಳೋರು ಇದ್ದಾರೆ ಅಂತಂದರೆ ರಕ್ಷಿತಾ ಅವ್ರು ಮಾತ್ರ ಅಂತ. ಇಲ್ಲ ಕಣೋ, ಅವ್ನ ಮಾತು ಕೇಳೋದೇನು ಬೇಕಾಗಿಲ್ಲ. ನಾನು ಫೋನಲ್ಲಿ ಮಾತಾಡುವಾಗ ಕೂಡ ತುಂಬ ಕಡಿಮೆ ಇತ್ತೀಚೆಗೆ. ಬಿಕಾಸ್ ಆಬ್ವಿಯಸ್ಲಿ ಫೋನ್ ಇಲ್ಲ ಅವನ ಹತ್ರ. ಆ್ಯಂಡ್ ಐ ಕಾಂಟ್ ಡೈರೆಕ್ಟ್ಲಿ ಟಾಕ್. ಯಾವಾಗಲೂ ವಿಜಿಗೆ ಫೋನ್ ಮಾಡಿ ಕೇಳಿರ್ತೀನಿ ಆರಾಮಾಗಿದ್ದಾನಲ್ಲ, ಊಟ ಮಾಡಿದ್ನಾ ಅಥವಾ ಆ ಥರ ಏನಾದರೂ. ಬಟ್ ಏನಾದರೂ ಅವ್ನು ತುಂಬ ಕಡಿಮೆ ಮಾತಾಡ್ತಾನೆ. ಸೊ ಹೀ ಈಸ್ ಬಿಕಮ್ ವೆರಿ ಕ್ವಯಟ್. ಬಟ್ ಏನಂದರೆ ಹೀ ಈಸ್ ಲೈಕ್ ನನಗೆ ಯಾವಾಗಲೂ ದರ್ಶನ ನೋಡಿದಾಗ ನಂಗೆ ಯಾವಾಗಲೂ ಅನಿಸೋದು, ಹೀ ಈಸ್ ಅ ವಾರಿಯರ್, ಫೈಟರ್. ಅವನು ಮತ್ತೆ ಎದ್ದು ನಿಂತ್ಕೊಂಡು ಬರೋದು ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ನಿಜವಾಗ್ಲೂ ಈಸ್ ಅ ವೆರಿ ಆನೆಸ್ಟ್ ಮ್ಯಾನ್. ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾನೆ ಆ್ಯಂಡ್ ತುಂಬ ಕಷ್ಟದಿಂದ ಒಂದಷ್ಟು ನೋಡ್ಕೊಂಬಂದಿರೋನು ಅವನು. ಸೊ ಇಟ್ಸ್ ಅ ಸ್ಮಾಲ್ ಇದು ಹೀಲ್ ಕಮ್ ಔಟ್ ಆಫ್ ದಿಸ್ ಆಲ್ಸೋ ಅನಿಸುತ್ತೆ ನನಗೆ. ಬಟ್ ಮೊನ್ನೆ ಕಾರ್ಡ್ ಕೊಡೋಕ್ಕೆ ಹೋಗಿದ್ದೆ ನನ್ನ ತಮ್ಮಂದು. ಅವ್ನು ಬರ್ತಾನೆ ಅಂತ ಹೇಳಿದ್ದಾನೆ. ಬಟ್ ಆ ಟೈಮಲ್ಲಿ ಐ ಡೋಂಟ್ ನೋ ಹೌ ಇಟ್ಸ್ ಗೋನ್ ಟು ಬಿ. ಬಟ್ ನಾನು ಯಾವಾಗಲೂ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ನೀನು ನಂಬ್ತೀಯೋ ಬಿಡ್ತೀಯೋ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅನ್ಕೋ, ಅಥವಾ ಏನಾದರೂ ಅವನು ಹೇಳಿದೆ ನಾನು ಹೇಳ್ತೀನಿ ನೋಡಪ್ಪ ನಾನು ಹೋಗ್ತಾ ಇದ್ದೀನಿ, ಹೋಗಿ ಬರ್ತೀನಿ ಅಂತ. ನನಗೆ ಒಂದು ತುಂಬ ಪಾಸಿಟಿವ್ ಅನಿಸುತ್ತೆ ಅವನಿಗೆ ಫೋನ್ ಮಾಡಿ ಏನಾದರೂ ಮಾತಾಡಿದಾಗ. ಅಂದರೆ ನಾನು ಏನಾದರೂ ಒಳ್ಳೆ ಕೆಲಸಕ್ಕೆ ಹೋದಾಗ ಕೂಡ, ನಾನು ಮೊನ್ನೆ ಕೂಡ KD ಪ್ರೆಸ್ ಮೀಟ್ ಇತ್ತು, ಹಾಡು ಸಾಂಗ್ ರಿಲೀಸ್ ಇತ್ತು. ಬೆಳಗ್ಗೆ ಅವನ ಹತ್ರ ಮಾತಾಡ್ಬಿಟ್ಟು ಇವತ್ತು ಸಾಂಗ್ ರಿಲೀಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಕಣೋ, ಆಲ್ ದ ಬೆಸ್ಟ್ ಅಂತಲೇ ಹೇಳಿದೆ. ಅವ್ನು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಚಿನ್ನ ನಿನಗೆ ಅಂತ ಹೇಳಿದ್ಮೇಲೆ ನಾನು ಬಂದಿದ್ದು. ಈಸ್ ಆಲ್ವೇಸ್ ಬಿಹೈಂಡ್ ಮೀ. ಅದೊಂದು ಧೈರ್ಯ ಇದೆ ನನಗೆ. ಆ್ಯಂಡ್ ಹೀಲ್ ಆಲ್ವೇಸ್ ಬಿ ಬಿಹೈಂಡ್ ಮೀ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಆ ವರ್ಷದ ಆರಂಭದಲ್ಲೇ ಸಾಕಷ್ಟು ಸಿಹಿ ಸುದ್ದಿಗಳು ನಿಮ್ಮ ಕಡೆ ಇದೆ, ವರ್ಷ ಪೂರ್ತಿ ಇದೇ ಥರ ಇರಲಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಎಸ್, ಇದಿಷ್ಟು ರಕ್ಷಿತಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್, ಬೆಂಗಳೂರು.